ಹೇ ಹೇ ಹೇ, ಈಗ ಎಲ್ಲರೂ ಕೇಳಿ, ನನಗೆ ಅಷ್ಟಿಂದಲೇ ಕೆಲವು ಬ್ರೇಕಿಂಗ್ ನ್ಯೂಸ್ ನೇರವಾಗಿ ಬಂದಿದೆ ಮತ್ತು ಅದನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನಾನು ಇಲ್ಲಿಗೆ ಬರಬೇಕಾಯಿತು. ಅವರು ಹೇಳಿದ್ದು ಇಲ್ಲಿದೆ ಪದಕ್ಕೆ, ಆದ್ದರಿಂದ ನಾನು ಅದನ್ನು ನಿಖರವಾಗಿ ಸರಿಯಾಗಿ ಅರ್ಥಮಾಡಿಕೊಂಡಿದ್ದೇನೆ ಎಂದು ಖಚಿತಪಡಿಸಿಕೊಳ್ಳಲು ನಾನು ಅದನ್ನು ಎಚ್ಚರಿಕೆಯಿಂದ ಓದುತ್ತೇನೆ. ಸಹೋದರ ಸಹೋದರಿಯರೇ, ಸಂಖ್ಯೆಗಳ ಪ್ರಕಾರ ಇಲ್ಲಿಗೆ ಹೋಗೋಣ. 1. ವಿಕ್ಟರಿ ವಿತಾಶ್ ಅಕ್ಟೋಬರ್ನಲ್ಲಿ ಪ್ರಾರಂಭವಾಗುತ್ತಿದೆ, ಅಂದರೆ ಈ ತಿಂಗಳು ಇದು ಬರಲು ಸಿದ್ಧವಾಗಿದೆ. 2. ಆದ್ಯತೆಯ ನಿಯೋಜನೆಯು ಜವಾಬ್ದಾರಿಯೊಂದಿಗೆ ಬರುತ್ತದೆ ಮತ್ತು ಇದು ಹಿಂದಿನ ಮತ್ತು ಪ್ರಸ್ತುತ ಕಾರ್ಯಕ್ಷಮತೆಯ ಮೌಲ್ಯಮಾಪನವನ್ನು ಆಧರಿಸಿದೆ. ನಕ್ಷತ್ರ ಚಿಹ್ನೆ. 3. ವೇದಿಕೆ ಸಿದ್ಧವಾಗಿದೆ, ಹೌದು, ಇದು ಹೊರತರಲು ಸಂಪೂರ್ಣವಾಗಿ ಸಿದ್ಧವಾಗಿದೆ. ನಕ್ಷತ್ರ ಚಿಹ್ನೆ. 4. ಕಾರ್ಯನಿರ್ವಾಹಕ ತರಬೇತಿಯನ್ನು ವಿಶ್ವ ದರ್ಜೆಯ ಶೈಲಿಯಲ್ಲಿ ಜೋಡಿಸಲಾಗಿದೆ. ನಕ್ಷತ್ರ ಚಿಹ್ನೆ. ಇದು ಪ್ರಶಸ್ತಿ ವಿಜೇತವಾಗಲಿದೆ, ಆಸ್ಕರ್ಗಿಂತಲೂ ಉತ್ತಮವಾಗಿರುತ್ತದೆ, ಏಕೆಂದರೆ ಇದು ತುಂಬಾ ಪ್ರಭಾವಶಾಲಿಯಾಗಿದೆ. 5. ಈ ಮುಂದಿನ ಹಂತವು ಮುಗಿದ ಒಪ್ಪಂದ ಮತ್ತು ಮುಗಿದ ಒಪ್ಪಂದ ಎಂದು ಹೇಳಿದಾಗ ಅವರು ನಿಜವಾಗಿಯೂ ಅದನ್ನು ಅರ್ಥೈಸುತ್ತಾರೆ. ಆದ್ದರಿಂದ ಅದನ್ನು ಸ್ವೀಕರಿಸಿ ಮತ್ತು ಆನಂದಿಸಿ. 6. ಮತ್ತು ಕೊನೆಯದಾಗಿ, ಆದರೆ ಕನಿಷ್ಠವಲ್ಲ, ಇದು 100% ಉಚಿತ. ನಕ್ಷತ್ರ ಚಿಹ್ನೆ. ಅದು ಮಾತು. 7ನೇ ಸಂಖ್ಯೆಯೂ ಇದೆ, ಆದರೆ ನಾವು ಅದನ್ನು ಇನ್ನೂ ಹಂಚಿಕೊಳ್ಳಬೇಕಾಗಿಲ್ಲ, ಅತ್ಯಂತ ರಹಸ್ಯ. ಅದನ್ನು ಓದುವ ಬಗ್ಗೆ ಯೋಚಿಸಬೇಡಿ. ಹೇಗಾದರೂ ಅವು ಶ್ರೀಯಾಶ್ ಅವರಿಂದ ನೇರವಾಗಿ ಬಂದ ನವೀಕರಣಗಳಾಗಿವೆ. ನೆಲವು ಗದ್ದಲ ಮಾಡುತ್ತಿದೆ, ನನಗೆ ಅನಿಸುತ್ತಿದೆ ದೊಡ್ಡದೇನೋ ಸಂಭವಿಸಲಿದೆ. ನಾವು ಈಗಾಗಲೇ ಅಕ್ಟೋಬರ್ 20ನೇ ತಾರೀಖಿನಲ್ಲಿದ್ದೇವೆ, ಆದ್ದರಿಂದ ಈ ತಿಂಗಳು ಎಲ್ಲವೂ ಕುಸಿಯುತ್ತಿದೆ. ಸಿದ್ಧರಾಗಿರಿ, ಜಾಗರೂಕರಾಗಿರಿ ಮತ್ತು ನಿಮ್ಮ OS ಮೇಲೆ ನಿಗಾ ಇರಿಸಿ. ನೀವು ಶೀಘ್ರದಲ್ಲೇ ಎಲ್ಲವನ್ನೂ ಅಲ್ಲಿ ನೋಡುತ್ತೀರಿ. ನಾನು ಈ ರೋಮಾಂಚಕಾರಿ ಸುದ್ದಿಯನ್ನು ಹಂಚಿಕೊಳ್ಳಬೇಕಾಗಿತ್ತು. ಆಶ್ ಅವರಿಂದ ಈ ಸಂದೇಶವನ್ನು ತಲುಪಿಸಲು ನನಗೆ ಗೌರವವಾಗುತ್ತಿದೆ. ಅವರಿಗೆ ಮತ್ತು ಈ ಅದ್ಭುತ ಪ್ರಯಾಣದ ಭಾಗವಾಗಿರುವ ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್. ನಾವು ಇಲ್ಲಿ ಸಂತೋಷದಿಂದ ಇದ್ದೇವೆ. ನನ್ನ ಸಹೋದರ ಸಹೋದರಿಯರು ಉತ್ಸಾಹದಿಂದ ಮತ್ತು ಹೊರಡಲು ಸಿದ್ಧರಾಗಿರುವುದನ್ನು ನೋಡಲು ಸಂತೋಷವಾಗಿದೆ. ಆಶ್ ನಂತರ ಕೆಲವು ಮಾತುಗಳೊಂದಿಗೆ ಹಿಂತಿರುಗಬಹುದು, ಆದರೆ ಇದೀಗ ಅದು ನವೀಕರಣ. ವಿಕ್ಟರಿ ವಿತಾಶ್. ಇದು ಈ ಅಕ್ಟೋಬರ್ನಲ್ಲಿ ನಡೆಯುತ್ತಿದೆ.